ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವೀಟ್ ರೆಸಿಪಿ ಸಾಫ್ಟ್ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈ ರೆಸಿಪಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಬೇಕರಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ತುಂಬಾ ಮೂರು ಸಾಮಗ್ರಿಗಳಿದ್ದರೆ ಸಾಕು, ಈಸಿಯಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ಬನ್ನಿ, ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ತಡ ಮಾಡ್ದಂಗೆ ವಿಡಿಯೋ ಒಳಗೆ ಹೊರಟೋಗ್ಬಿಡೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾನು ತುಪ್ಪ ಮತ್ತು ಎರಡು ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿರೋದು. ಅರ್ಧ ತುಪ್ಪ ಅರ್ಧ ಎಣ್ಣೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಕಡಲೆ ಹಿಟ್ಟು ಮೊದಲನೇದಾಗಿ ಜರಡಿ ಮಾಡ್ಕೊಂಬಿಟ್ಟು ಸ್ವಲ್ಪನೇ ತುಪ್ಪವನ್ನು ಸೇರಿಸ್ಕೊಂಡು ಈ ಥರ ನೀರಾಗಿ ಕಲಿಸ್ಕೋಬೇಕಾಗತ್ತೆ. ಈ ಥರ ಕಲಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಫ್ಟ್ ಮೈಸೂರು ಪಾಕು. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ರೆಡಿ ಆಗಿದೆ. ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ನಾವು ಒಂದು ಅಲ್ಯೂಮಿನಿಯಂ ಪಾತ್ರೆ ಅಥವಾ ಒಂದು ನಾವು ಕೇಕ್ ಟಿನ್ ಇರುತ್ತಲ್ಲ, ಆ ಥರ ಟಿನ್ಗೆ ಯಾವುದಿದ್ರೂ ನಮ್ಮ ಹತ್ರ, ಅದಕ್ಕೆ ಈ ಥರ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ಕಂಪ್ಲೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ಕೂಡ ಒಂದು ಸೈಡ್ಗೆ ಇಟ್ಬಿಟ್ಟು ನಾವು ಕಡಾಯ ಕಡಾಯಿಗೆ ನಾವು ಸಕ್ಕರೆ ಏನು ತೊಗೊಂಡಿದ್ದೀವೋ ಅದೇ ಸಕ್ಕರೆ ಮತ್ತು ಅದರಲ್ಲಿ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು, ನೀರು ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಕಡೆ ನಾವು ತೊಗೊಂಡಿರುವಂಥ ತುಪ್ಪ ಎಣ್ಣೆಯನ್ನು ಒಂದು ಕಡೆಗೆ ಸೇರಿಸ್ಕೊಂಡು ಆ ಕಡೆ ಬಿಸಿ ಆಗ್ತಾ ಇರಬೇಕು. ತುಪ್ಪ ಸ್ವಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಫಾಸ್ಟಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಹಂಗೆ ನಾವು ಸಕ್ಕರೆ ಪಾಕ ಕೂಡ ಅಷ್ಟೇ. ನೋಡಿ, ಒಂದು ಸ್ವಲ್ಪ ಬಂದಿದೆ ಎಳೆ ಪಾಕ. ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ, ಕೈ ಬಿಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಇಷ್ಟ ಅಂದರೆ ಸಾಕಾಗುತ್ತೆ. ಲೇಟ್ ತಡ ಮಾಡ್ದಂಗೆ ನಾವು ಇವಾಗ ಕಲಿಸ್ಕೊಂಡು ತೊಗೊಂಡಿರುವಂಥ ಈ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ. 10 ನಿಮಿಷದ ನಂತರ ನಾನು ಇವಾಗ ಆ ಕಡೆ ತುಪ್ಪ ಕಾಯಿಸ್ಕೊಂಡಿದ್ದೀನಲ್ಲ, ಬಿಸಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸೌಟಷ್ಟು ಸೇರಿಸ್ಕೊಂಡ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಹಂಗೆ ಒಂದು 5 ನಿಮಿಷದ ನಂತರ ಮತ್ತೆ ಇನ್ನೂ ಒಂದು ಸೌಟನ್ನು ಸೇರಿಸ್ಕೊಂಡು ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಲ್ಲ ಅಂದರೆ ನಮಗೆ ಮಾಮೂಲಿ ಪುಡಿ ಮೈಸೂರು ಪಾಕು ಬರುತ್ತಲ್ವ, ಉಂಡೆ ಮೈಸೂರು ಪಾಕು, ಆ ಥರದ್ದು ಬರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಸಾಫ್ಟ್ನೆಸ್ ಆಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ, ಆದರೆ ತುಪ್ಪ ಎಣ್ಣೆ ನಿಮಗೆ ಬರೀ ತುಪ್ಪದಲ್ಲಿ ಬೇಕಂದರೆ ಬರೀ ತುಪ್ಪದಲ್ಲಿ ಮಾಡ್ಕೊಬೋದು, ಬರೀ ಎಣ್ಣೆಯಲ್ಲಿ ಬೇಕಿದ್ರೆ ಬರೀ ಎಣ್ಣೆಯಲ್ಲಿ ಮಾಡ್ಕೊಬೋದು. ನಿಮಗೆ ಯಾವುದು ಬೇಕಿದ್ರೆ ಅದರಲ್ಲಿ ಮಾಡ್ಕೊಬೋದು. ನೋಡಿ, ಈ ಥರ ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣೆಯಲ್ಲೂ ಕೂಡ ಮಾಡ್ಕೊಬೋದು. ಹಂಗೆ ನಾನು ಇನ್ನೂ ಒಂದು ರೌಂಡಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಇನ್ನೂ ಒಂದು ಸೌಟಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಒಂದು ಸೌಟಷ್ಟು ನಾವು ತುಪ್ಪ ಎಣ್ಣೆಯನ್ನು ಸೇರಿಸ್ಕೊಂಡ್ರೆ ಹಿಡಿಸುತ್ತೆ. ಆದರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನೋಡಿ, ಲೇಯರ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ನಾವು ಟರ್ನ್ ಮಾಡಿದ್ರೆ ನೀಟಾಗಿ ಒಳಗಡೆ ನಮಗೆ ಕಡಾಯ ಕಾಣಿಸ್ಬೇಕು. ಇವಾಗ ಕರೆಕ್ಟಾಗಿ ಅದಕ್ಕೆ ಬಂದಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡೋಣ. ಏಕೆಂದರೆ ಮಿಕ್ಸ್ ಮಾಡೋದ್ರಿಂದಲೇ ಸಾಫ್ಟ್ ಮೈಸೂರು ಪಾಕ್ ನಮ್ಗೆ ಗೊತ್ತಾಗೋದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕಂಪ್ಲೀಟಾಗಿ. ನೋಡಿದ್ರಲ್ಲ, ಇಷ್ಟು ಥರ ಲೇಯರ್ಸ್ ಬರಬೇಕು. ಇವಾಗ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ನಾವು ತುಪ್ಪ ಅಪ್ಲೈ ಮಾಡಿ ತೊಗೊಂಡಿರುವಂಥ ಪಾತ್ರೆಗೆ ಸೇರಿಸ್ಕೊಂಬಿಟ್ಟು ನಾನು ಸೌಟಲ್ಲಿ ಮಾಡ್ಕೊತಾ ಇದ್ದೀನಿ ಒಂದೇ ಲೆವೆಲಿಗೆ. ನೋಡಿ, ಇವಾಗ ಇದನ್ನು ಒಂದು ಅರ್ಧ ಗಂಟೆದ ನಂತರ ನಾನು ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆಗೆ ನೋಡಿ, ಸುತ್ತು ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನೀಟಾಗಿ ಒಂದು ಚಾಕುವನ್ನು ತಗೊಂಡು ನಾವು ಒಂದು ಶೇಪಲ್ಲಿ ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ತುಂಬಾ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ತುಂಬ ಬಿಸಿ ಇರುವಾಗ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಾರ್ಕ್ ಮಾಡಿಲ್ಲ ಅಂದರೂ ಕೂಡ ನಡೀತೈತೆ. ನಾನು ಜಸ್ಟ್ ಮಾರ್ಕ್ ಮಾಡಿ ಇಡ್ತಾಯಿದ್ದೀನಿ ಅಷ್ಟೇ. ಮಾರ್ಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಾವಿಲ್ಲಿ 1 ಅವರ್ ಬಿಡೋಣ. 1 ಅವರ್ ಕಂಪ್ಲೀಟಾಗಿ ಬಿಟ್ಬಿಟ್ರೆ ಆವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ, ಇಲ್ಲೆಲ್ಲೂ ನಾನು ತುಪ್ಪ ಎಣ್ಣೆಯನ್ನು ಉಪಯೋಗಿಸೇ ಇಲ್ಲ ಅಂದ್ಕೋಬೇಕು, ಅಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಅಥವಾ ಒಂದು ತಟ್ಟೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸಾಫ್ಟ್ ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ನಾನೇನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಾಮೆಂಟ್ ಹಾಕಿ, ನಾನು ಮತ್ತೆ ಆ ಮಿಸ್ಟೇಕ್ ಮಾಡಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂಗಡಿಯಲ್ಲಿ ನಮ್ಗೆ ಯಾವ ಥರ ಸಿಗುತ್ತೋ ಅದೇ ಥರ ಬಂದಿದೆ. ಮಧ್ಯೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಕಟ್ ಮಾಡಿ